ಪ್ರಿಯ ವೀಕ್ಷಕರೇ, ಇದು ಬಂದು ಕೊಟ್ಟಿಗೆಹಾರ ಬಸ್ ಸ್ಟ್ಯಾಂಡ್. ಇದು ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಈ ಒಂದು ಜಂಕ್ಷನ್ ಸೆಂಟ್ರ್ ಪಾಯಿಂಟ್. ಇಲ್ಲಿಂದ ನೀವು ಧರ್ಮಸ್ಥಳಕ್ಕೆ ಒಂದು 55 ಕಿಲೋಮೀಟ್ರ್ ಆಗುತ್ತೆ. ಹೊರನಾಡಿಗೂ ಕೂಡ ಒಂದು 55 ಕಿಲೋಮೀಟ್ರ್ ಆಗುತ್ತೆ. ಇದೇ ರೂಟಲ್ಲಿ ಹೋದರೆ ದೇವರ ಮನೆ, ಇದು ಕೂಡ 14 ಕಿಲೋಮೀಟ್ರ್ ದೂರದಲ್ಲಿದೆ. ನಾವು ಈಗ ಕೊಟ್ಟಿಗೆಹಾರದಿಂದ ದೇವರ ಮನೆಗೆ ಆಟೋದಲ್ಲಿ ವೀಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ದೇವರ ಮನೆ, ದೇವರು ವಾಸಿಸುವ ಸ್ಥಳ. ಈ ಒಂದು ಜಾಗ ನೋಡುವುದಕ್ಕೆ ಭಾಳ ಸ್ವರ್ಗಕ್ಕೆ ಹೋದಂತೆ ಆಗುತ್ತದೆ. ಭಾಳ ಚೆನ್ನಾಗಿದೆ. ನೀವು ಇಲ್ಲಿಗೆ ಬರಬೇಕಂದ್ರೆ ಅಕ್ಟೋಬರಿಂದ ಮಾರ್ಚ್ ತಿಂಗಳಲ್ಲಿ ಬಂದರೆ ಭಾಳ ಚೆನ್ನಾಗಿರುತ್ತೆ. ಬೆಂಗಳೂರಿನಿಂದ ಇಲ್ಲಿಗೆ ಬರಬೇಕಂದ್ರೆ ಬೆಂಗಳೂರಿನಿಂದ ಕೊಟ್ಟಿಗೆಹಾರ ಅಥವಾ ಮೂಡಿಗೆರೆ ಇಲ್ಲಿಗೆ ಬಂದು ಇಲ್ಲಿಂದ ಇಲ್ಲಿ ವಿಸಿಟ್ ಮಾಡ್ಬೋದು. ಮೂಡಿಗೆರೆಯಿಂದ ಒಂದು 22 ಕಿಲೋಮೀಟ್ರ್ ಆಗುತ್ತೆ. ಕೊಟ್ಟಿಗೆಹಾರದಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಆರಾಮಾಗಿ ಬರ್ಬೋದು. ದೇವರ ಮನೆಗೆ ಹೋಗುವ ದಾರಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದೇ ದೇವರ ಮನೆ ಒಂದು ವೀಕ್ಷಿಸಲು ಒಂದು ಸೆಂಟ್ರ್ ಪಾಯಿಂಟ್. ಇಲ್ಲಿಂದ ಸ್ವಲ್ಪ ದೂರ ಮೇಲಕ್ಕೆ ಹೋದರೆ ದೇವರ ಮನೆ ವ್ಯೂ ಪಾಯಿಂಟ್ ಕಾಣಿಸುತ್ತದೆ. ನಿಜವಾಗಲೂ ಅದ್ಭುತವಾದಂಥ ಜಾಗ. ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಹಿಲ್ ಸೆಕ್ಷನ್ ಇದೆ ಅಂದರೆ ಭಾಳ ಆಶ್ಚರ್ಯ ಆಗುತ್ತೆ. ಅಷ್ಟು ಚೆನ್ನಾಗಿದೆ ನೋಡಿ. ಹೆಂಗೆ ಫಾಗ್ ಯಾವ ರೀತಿ ಬರ್ತಾ ಇದೆ ಅಂತ, ಮಂಜು ಕಾಣಲಿಲ್ಲ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಭಾಳ ಡೀಪ್ ವ್ಯಾಲಿ ಕೂಡ ಇದೆ. ಇದೇ ನೋಡಿ ದೇವರ ಮನೆ, ದೇವರು ವಾಸಿಸುವ ಸ್ಥಳ, ದೇವರ ಒಂದು ಗುಡಿ ಎಂದು ಹೇಳಬಹುದು. ಹೆಸರಿಗೆ ತಕ್ಕನಾಗೆ ಇದೆ ಇದು. ಈ ಜಾಗಕ್ಕೆ ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳ ಒಳಗೆ ಬಂದರೆ ಈ ರೀತಿಯ ಒಂದು ಪ್ರಕೃತಿ ಸೌಂದರ್ಯ ನಿಮಗೆ ಕಾಣಸಿಗುತ್ತದೆ. ಸ್ವಂತ ವಾಹನ ಇದ್ದರೆ ಬೆಂಗಳೂರಿನಿಂದ ಅಥವಾ ಎಲ್ಲಿಂದರಾದರೂ ಸರಿ ಆರಾಮಾಗಿ ಬರಬಹುದು. ಇಲ್ಲಾಂದರೆ ಮೂಡಿಗೆರೆ ಅಥವಾ ಕೊಟ್ಟಿಗೆಹಾರದಿಂದ ಇಲ್ಲಿಗೆ ಆರಾಮಾಗಿ ಬರಬಹುದು.
ಹಚ್ಚ ಹಸಿರಿನ ಒಂದು ಪ್ರಕೃತಿ ತಾಣ. ನಿತ್ಯವೂ ಸಾವಿರಾರು ಜನ ಪ್ರವಾಸಿಗರು ಇಲ್ಲಿ ಬಂದು ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸಿ ಸಂತೋಷಪಟ್ಟು ಹೊರಡುತ್ತಾರೆ. ದೇವರ ಮನೆ ವೀಕ್ಷಣಾ ಸ್ಥಳವನ್ನು ವೀಕ್ಷಿಸಿ ಹೊರಡುತ್ತಿದ್ದೇವೆ. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನ ಇದೆ, ಕಾಲಭೈರವೇಶ್ವರ ದೇವಸ್ಥಾನ. ದೇವರ ಮನೆ ವೀಕ್ಷಣಾ ಸ್ಥಳದಿಂದ ಈ ಕೆರೆ ನೀರನ್ನ ಯಾರು ವಾಪಸ್ ಇದನ್ನ ದೇವರ ಅಭಿಷೇಕ ಬರುವಾಗ ಲೆಫ್ಟ್ ಸೈಡಲ್ಲಿ ಉಪಯೋಗಿಸ್ತಾರೆ. ಈ ಒಂದು ಲೇಕ್ ಕಾಣುತ್ತೆ, ಭಾಳ ಚೆನ್ನಾಗಿದೆ. ಕಾಡು ಇಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ನೀರನ್ನು ಕುಡಿಯಲು ಬರ್ತವೆ. ಬೇರೆ ಯಾರಿಗೂ ಅದನ್ನು ಟಚ್ ಮಾಡೋಕ್ಕೂ ಬಿಡೋದಿಲ್ಲ. ಕಾಲಭೈರವೇಶ್ವರ ದೇವಸ್ಥಾನ ಭಾಳ ಸುರಕ್ಷಿತವಾಗಿಟ್ಟಿದ್ದಾರೆ. ದೇವರ ಮನೆ. ಹೀಗೆ ಸ್ವಲ್ಪ ಮುಂದೆ, ಏನು ಜಾಸ್ತಿ ದೂರ ಇಲ್ಲ, ಬಂದ ತಕ್ಷಣ ನಮಗೆ ಕಾಲಭೈರವೇಶ್ವರ ಟೆಂಪಲ್ ಸಿಗುತ್ತೆ. ಇದೇ ನೋಡಿ ಕಾಲಭೈರವೇಶ್ವರ ಟೆಂಪಲ್ಲು. ಭಾಳ ಪುರಾತನವಾದಂಥ ಈ ಒಂದು ದೇವಸ್ಥಾನ ಪುರಾಣ ಪ್ರಸಿದ್ಧಿಯನ್ನು ಹೊಂದಿದೆ. ಪೂಜೆ 12 ಗಂಟೆಗೆ ಮುಗಿದೋಗುತ್ತೆ. ಈಗ ದೇವಸ್ಥಾನ ಇಲ್ಲಿ ಕ್ಲೋಸ್ ಆಗಿದೆ ಅನ್ನಷ್ಟೇ. ಬೆಳಗ್ಗೆಯಿಂದ ಮಧ್ಯಾಹ್ನ 1:30ವರೆಗೂ ದೇವಸ್ಥಾನ ತೆಗೆದಿರ್ತಾರೆ. ನಂತರ ಕ್ಲೋಸ್ ಮಾಡ್ರೆ ತಿರ್ಗಾ ಸಾಯಂಕಾಲ 5ರಿಂದ 6 ಮಾತ್ರ ತೆಗಿತಾರೆ. ಅವಾಗ ಮಾತ್ರ ಕಾಲಭೈರವೇಶ್ವರನ ದರ್ಶನ ಭಾಗ್ಯ ಸಿಗುತ್ತೆ. ಇಲ್ಲ ಅಂದರೆ ಸುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ನೋಡಿ ಕಾಲಭೈರವೇಶ್ವರ ಕಣ್ಮನ ದೇವರ ಮನೆ ಸೆಳೆಯುವಂಥ ಈ ದೃಶ್ಯಗಳನ್ನು ನೋಡಿ ಹೋಗಬಹುದು. ನಾವು ಇಲ್ಲಿಗೆ ಬಂದಾಗ ಮಧ್ಯಾಹ್ನ 2 ಗಂಟೆ ಮೇಲಾಗಿತ್ತು. ಆಗ ದೇವಸ್ಥಾನ ಕ್ಲೋಸ್ ಆಗಿತ್ತು. ಕಾಲಭೈರವೇಶ್ವರನ ಒಂದು ಮೂರ್ತಿ. ಕಾಲಭೈರವೇಶ್ವರ ಸ್ವಾಮಿ. ಎಷ್ಟು ರಮಣೀಯವಾಗಿದೆ ನೋಡಿ ದೃಶ್ಯ. ಇವೆಲ್ಲ ಕೊಟ್ಟಿಗೆ ಹಾರದಿಂದ ಬರುತ್ತಿರುವಂಥ ಹಾಗೂ ಹೋಗುತ್ತಿರುವಂಥ ಕಾರುಗಳು. ಇಲ್ಲಿನ ಸುತ್ತಲಿನ ಪರಿಸರವನ್ನು ನೋಡುವುದೇ ಒಂದು ಸಂತೋಷಕರ ವಿಷಯ. ಈ ಜಾಗಕ್ಕೆ ಬೈಕ್ ರೈಡ್ನಲ್ಲಿ ಬರೋರ್ಗಂತೂ ಸ್ವರ್ಗದ ಅನುಭವ ಆಗ್ತದೆ. ಫೋಟೋಗ್ರಫಿ ವಿಡಿಯೋಗ್ರಫಿ ತೆಗಿಯೋರ್ಗಂತೂ ಮಸ್ತ್ ಚೆನ್ನಾಗಿದೆ.
ಇಲ್ಲಿಂದ ಮುಂದೆ ನಾವು ಚಾರ್ಮುಡಿ ಘಾಟಿಗೆ ಬಂದಿದ್ದೀವಿ. ಚಾರ್ಮುಡಿ ಘಾಟಿನ ಕೆಲವು ಸುಂದರ ತಾಣಗಳನ್ನು ಚಿತ್ರೀಕರಿಸ್ತಾ ಇದ್ದೇನೆ. ಎಲ್ಲ ಪ್ರವಾಸಿಗರು ಪ್ರಕೃತಿಯನ್ನು ವೀಕ್ಷಿಸುತ್ತಿದ್ದಾರೆ. ಚಾರ್ಮುಡಿ ಘಾಟ್ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಪ್ರಕೃತಿ ತಾಣ ಹಾಗೂ ಈ ರಸ್ತೆಯಲ್ಲಿ ಸಂಚರಿಸುವುದೇ ಒಂದು ದೊಡ್ಡ ಆನಂದಕರ ಅನುಭವ. ಸಣ್ಣದಾಗಿ ಮಳೆ ಕೂಡ ಬರ್ತಾ ಇರೋದ್ರಿಂದ ಪ್ರಕೃತಿ ಸೌಂದರ್ಯ ಹೆಚ್ಚಿಗೆ ಇದೆ. ಹೌದಾ? ಹೇಗಿದೆ ಸರ್ ನಿಮ್ಮದು ಕ್ಯಾಮ್ರಾ ಮಸ್ತಾಗಿದೆ. ನಿಂತ್ಕೊಳ್ತೀರಾ ಒಂದು ಫೋಟೋ ಹೊಡಿಲ್ಲ ನಿಮ್ಮದು? ಓ ಧಾರಾಳಾಗಿ. ಈ ಒಂದು ಜಾಗ ಬಂದು ಅನಂತ್ನಾಗ್ ಹಾಗೂ ಕಲ್ಪನಾ ಅವರು ನಟಿಸಿರುವಂಥ ಬಯಲುದಾರಿ ಚಿತ್ರದ ಶೂಟಿಂಗ್ ನಡೆದಂಥ ಜಾಗ. ಇದೇ ಜಾಗದಲ್ಲಿ ಕಲ್ಪನಾ ಅವರು ನಟಿಸಿದ್ದಾರೆ. ಇದು 2 ಜೋಡಿ ಮರಗಳಿದ್ದವು, ಒಂದು ಹೋಗ್ಬಿಟ್ಟಿದೆ, ಒಂದು ಮಾತ್ರ ಉಳ್ಕೊಂಡಿದೆ. ನಂತರ ಇದು ಪುಣ್ಯಕೋಟಿ ಬೆಟ್ಟ, ಸ್ಟೋರಿಯನ್ನು ನೆನಪಿಸುವ ಕಾಮಧೇನು ಹಸು ಹಾಗೂ ಒಂದು ಹುಲಿ ರಾಯನ ಒಂದು ಹಸು. ಇದು ಕೆನಡಾ ಕಾಣ್ತಾ ಕಥೆಯನ್ನು ಇದು ಬಿಂಬಿಸುವ ಈ ಒಂದು ಬೆಟ್ಟ ಇದು. ಇದನ್ನು ವೀಕ್ಷಣೆ ಮಾಡಿಕೊಂಡು ನಾವು ಮತ್ತೆ ವಾಪಸ್ ಕೊಟ್ಟಿಗೆಹಾರ ಬಂದು ಕೊಟ್ಟಿಗೆಹಾರದಿಂದ ಬೆಂಗಳೂರು ವಾಪಸ್ ಬಂದು ನಾವು ಕೂಡ ಒಂದು ಬಾರಿಯಾದರೂ ಈ ಒಂದು ಸುಂದರವಾದ ತಾಣ ದೇವರ ಮನೆಗೆ ಬಂದು ವೀಕ್ಷಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದೀನಿ. ಮತ್ತು ಕೊಟ್ಟಿಗೆಹಾರ ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿಗೆ ನಮ್ಮ ಈ ಒಂದು ಪ್ರವಾಸ ಮುಗಿಯಿತು. ಎಲ್ಲರಿಗೂ ವಂದನೆಗಳು.